20 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ. ರೈತರನ್ನ ದಾರಿ ತಪ್ಪಿಸಿ ಅವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅವ್ರ ಮೇಲೆ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿ ಸುಮಾರು 270 ಜನ ರೈತರು ಆ ಧರಣಿ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡ್ರು ಕೂಡ ಸೌಜನ್ಯಕ್ಕೆ ಒಂದು ದಿನ ಪ್ರಧಾನಮಂತ್ರಿಗಳು ರೈತರನ್ನ ಮಾತಾಡಿಸಲಿಲ್ಲ. ಇವೆಲ್ಲ ಈ ಬಾರಿ ನಿರುದ್ಯೋಗದ ಸಮಸ್ಯೆ, ರೈತರ ಸಮಸ್ಯೆ, ಬೆಲೆ ಏರಿಕೆಯ ಸಮಸ್ಯೆ, ಸಾಮಾನ್ಯ ವರ್ಗದ ಜನಗಳ ಜೀವನದ ಸಮಸ್ಯೆ, ಶ್ರೀಮಂತರಾಗ್ತಾ ಇರೋದು, ಇದೆಲ್ಲದರ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಸತತವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯ, ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕದ ಮೇಲೆ ಅನ್ಯಾಯ ಅಷ್ಟೇ ಅಲ್ಲ, ಒಂದು ರೀತಿ ದ್ವೇಷ ಸಾಧನೆ ಕರ್ನಾಟಕದ ಮೇಲೆ. ಹಣಕಾಸು ಆಯೋಗದ ಅನುದಾನದಲ್ಲಿ ನಮಗೆ ಮೋಸ, GST ಕಾಂಪನ್ಸೇಷನ್ ಮುಂದುವರೆಸದೆ ಅದರಿಂದ ನಮಗೆ ವಂಚನೆ, ಹಣಕಾಸು ಆಯೋಗದವರು ಕೊಟ್ಟಂತ ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಬರ ಪರಿಹಾರ ಹಣ ಕೊಡದೇ ಇರುವಂತಹದ್ದು, ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡದೇ ಇರತಕ್ಕಂಥದ್ದು, ಅಪ್ಪರ್ ಭದ್ರಾ ಯೋಜನೆಗೆ ನಯಾ ಪೈಸಾ ದುಡ್ಡು ಕೊಡದೇ ಇರುವಂತಹದ್ದು, ಮಹದಾಯಿಗೆ ಅನುಮತಿ ಕೊಡದೆ ಕೊಕ್ಕೆ ಹಾಕಿರ್ತಕ್ಕಂಥದ್ದು, ಕರ್ನಾಟಕವನ್ನ ಒಂಥರ ಗುರಿಯಿಟ್ಟು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಕೊಂಡು ಬಂದಿದ್ದಾರೆ. ಇವೆಲ್ಲ ಸಮ್ಮಿಶ್ರವಾಗಿ ಜನಗಳ ಆಕ್ರೋಶ ಭುಗಿಲೆದ್ದಿದೆ. ಈಗ ಒಂದು ಮೌನ ಕ್ರಾಂತಿ ನಡೆದಿದೆ ಈ ದೇಶದಲ್ಲಿ. ಯಾಕೆಂದ್ರೆ ಬಡವರಿಗೆ ಯಾರಿಗೂ ಮಾತಾಡುವ ಶಕ್ತಿ ಇಲ್ಲ, ಬಡವರ ಧ್ವನಿ ಯಾವ ಮಾಧ್ಯಮದಲ್ಲೂ ಇವತ್ತು ಕೇಳಿಸ್ತಾ ಇಲ್ಲ. ಆದ್ರೆ ಬಡವರಿಗೆ ಇರುವ ಅವಕಾಶ ಓಟು ಒತ್ತೋದ್ರ ಮುಖಾಂತರ ಸರ್ಕಾರಗಳನ್ನ ಇಳಿಸುವಂತಹದ್ದು, ಹತ್ತಿಸುವಂತಹದ್ದು. ಆ ಒಂದು ಪ್ರಕ್ರಿಯೆ ಇವತ್ತು ದೇಶದಾದ್ಯಂತ ನಮಗೆ ಕಂಡು ಬರ್ತಾ ಇದೆ. ನಮ್ಮ ವರದಿಗಳ ಪ್ರಕಾರ ಇವತ್ತು ದೇಶದ ಎಲ್ಲಾ ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿನೇ ಬಿಜೆಪಿಯ ಸಂಖ್ಯೆ 40 ಕಡಿಮೆ ಆಗುತ್ತೆ ಅನ್ನುವಂತ ನಿಖರವಾದಂತ ಖಚಿತವಾದಂತ ಮಾಹಿತಿಯೂ ಇದೆ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಅವರಿಗೂ ಬಹುಶಃ ಈ ಮಾಹಿತಿ ಸಿಕ್ಕಿ ಹತಾಶರಾಗಿ ಇವತ್ತು ಮತ್ತೊಮ್ಮೆ ಸಮಾಜವನ್ನ ಒಡೆಯುವಂತಹ ದ್ವೇಷದ ರಾಜಕೀಯಕ್ಕೆ ಮತ್ತೆ ಈಗ 3-4 ದಿನಗಳಿಂದ ಇಳಿದಿದ್ದಾರೆ. ಆದ್ರೆ ನಾನು ತಮಗೂ ಮನವಿ ಮಾಡ್ತೇನೆ, ಆದ್ರೆ ಬಹುಶಃ ನಿಮಗೂ ನಮಗೂ ಮೀರಿದಂತ ಸಾಮಾನ್ಯ ಜ್ಞಾನ ಈ ದೇಶದ ಬಡವರಿಗೆ ಇದೆ, ರೈತರಿಗೆ ಇದೆ, ದುಡಿಯೋ ವರ್ಗಕ್ಕೆ ಇದೆ. ಅವರಿಗೆ ಬೇಕಾಗಿರೋದು ಹೊಟ್ಟೆಪಾಡಿನ ವಿಷಯಗಳು, ಬದುಕಿನ ವಿಷಯಗಳು ಬಿಟ್ರೆ ಬರೀ ದ್ವೇಷದಿಂದ ಹೊಟ್ಟೆ ತುಂಬೋದಿಲ್ಲ ಅನ್ನುವಂತ ಸಾಮಾನ್ಯ ಪ್ರಜ್ಞೆ ಈ ದೇಶದ ಜನಗಳಿಗೆ ಇದೆ. ಕೆಲವರನ್ನ ಕೆಲವು ದಿನ ಯಾಮಾರಿಸಬಹುದು, ಎಲ್ಲರನ್ನ ಎಲ್ಲಾ ದಿನಾನೂ ಕೂಡ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಆ ಕಾಲಘಟ್ಟ ದೇಶದಲ್ಲಿ ಇವತ್ತು ಬಂದಿದೆ. ಇವರೇನು ಮತ್ತೊಮ್ಮೆ ದ್ವೇಷದ ರಾಜಕೀಯವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ, ಅದು ಫೇಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾವು ಏನೇ ಇದ್ರೂ ಕೂಡ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ರೈತರು, ನಮ್ಮ ಬದುಕು ಒಬ್ಬರ ಮೇಲೆ ಮತ್ತೊಬ್ಬರ ಬದುಕು ಅವಲಂಬಿತವಾಗಿದೆ. ನಾವು ಎಲ್ಲಾ ವರ್ಗದ ಜನ ನಾವು ಒಂದುಗೂಡಿ ಬದುಕ್ತಾ ಇದ್ದೇವೆ. ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಬೇರೆಯವರು ಇರ್ಬೋದು, ಹಾಗೆ ಒಕ್ಕಲಿಗರು ಇರ್ಬೋದು, ಕುರುಬರು ಇರ್ಬೋದು, ದಲಿತರು ಇರ್ಬೋದು, ಬಣಜಿಗರು ಇರ್ಬೋದು. ನಾವೆಲ್ಲರೂ ಕೂಡ ಕೂಡಿ ಬದುಕಿದರೆ ಮಾತ್ರ ಈ ಭಾಗದಲ್ಲಿ ನಾವು ಸುಧಾರಣೆ ಕಾಣಲಿಕ್ಕೆ ಸಾಧ್ಯ. ಇವತ್ತು ಚುನಾವಣೆಗೋಸ್ಕರ ನಾವು ಸಮಾಜದಲ್ಲಿ ಒಡಕು ಮೂಡಿಸ್ತಕ್ಕಂಥದ್ದು ಕೂಡ ಸರಿಯಾದ. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮಾಜದ್ದು ಬಹಳ ಹೆಚ್ಚಿನ ಜವಾಬ್ದಾರಿ ಭಾಗದಲ್ಲಿ ಇದೆ. ಯಾಕೆಂದ್ರೆ ಕಾಲದಿಂದಲೂ ಕೂಡ ಊರುಗಳಲ್ಲಿ ಊರಿನ ಯಜಮಾನತನ ಮಾಡುವುದಾಗ್ಲಿ, ಊರನ್ನ ನಾಯಕತ್ವ ವಹಿಸಿಕೊಳ್ಳೋದಾಗ್ಲಿ, ಊರನ್ನ ಮುನ್ನಡೆಸ್ತಕ್ಕಂಥದ್ದಾಗ್ಲಿ ಅನೇಕ ಗ್ರಾಮಗಳಲ್ಲಿ ಒಕ್ಕಲಿಗ ಸಮಾಜದವರು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನೀವು ಒಕ್ಕಲಿಗರ ಇತಿಹಾಸವನ್ನ ನೋಡಿದ್ರೆ ಅದು ಕೆಂಪೇಗೌಡರ ಕಾಲ ಇರ್ಬೋದು, ಅಥವಾ ಒಂದು ಊರಿನ ಪಟೇಲನ ನಡವಳಿಕೆ ಇರ್ಬೋದು,
ಯಾವತ್ತೂ ಕೂಡ ಅವರು ಎಲ್ಲಾ ಜಾತಿಯವರನ್ನ ಜೊತೆಗೆ ತೆಗೆದುಕೊಂಡು ನಾಯಕತ್ವ ಮಾಡಿದ್ದಾರೆ. ಎಲ್ಲಾ ಜಾತಿಗಳನ್ನ ಒಂದುಗೂಡಿಸಿ ಪಟೇಲ್ತನ ಮಾಡಿದ್ದಾರೆ. ಆ ರೀತಿಯಾಗಿರೋದ್ರಿಂದಲೇ ಒಕ್ಕಲಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಒಂದಷ್ಟು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಹೋಗ್ತೇವೆ ಅನ್ನೋ ಕಾರಣಕ್ಕೆ ಇವತ್ತು ಒಕ್ಕಲಿಗರು ಅನೇಕ ನಾಯಕತ್ವ ಪಕ್ಷಗಳಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾಕೆ ನಮ್ಗೆ ನಾಯಕತ್ವ ಸಿಗುತ್ತೆ ಅಂತ ಹೇಳಿದ್ರೆ ಒಕ್ಕಲಿಗರಾದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನ ಒಂದುಗೂಡಿಸಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಕಾರಣದಿಂದ ನಮ್ಗೆ ನಾಯಕತ್ವ ದೊರಕಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಒಕ್ಕಲಿಗ ಬಂಧುಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಭವಿಷ್ಯ ಹಾಗೂ ನಮ್ಮ ಇತಿಹಾಸ ನೋಡಿದ್ರೆ ನಾವು ಯಾವತ್ತೂ ಕೂಡ ಸಮಾಜವನ್ನ ಒಂದುಗೂಡಿಸ್ತಕ್ಕಂಥವ್ರೆ ಹೊತ್ತು ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯುವಂತಹದ್ದು ನಮ್ಮ ಗುಣ ಅಲ್ಲ, ನಮ್ಮ ಇತಿಹಾಸ ಅಲ್ಲ. ನಾವೇನಾದ್ರೂ ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆದ್ರೆ ಇದು ನಮ್ಮ ಭವಿಷ್ಯಕ್ಕೆ ಮಾರಕ ಆಗುತ್ತೆ. ನಮ್ಮ ನಾಯಕತ್ವ ಉಳಿಯಬೇಕು, ಸಮಾಜದಲ್ಲಿ ನಮಗೆ ಗೌರವ ಮುಂದುವರಿಬೇಕಾದ್ರೆ ನಾವು ಎಲ್ಲ ಜಾತಿ ಜನಾಂಗಗಳನ್ನ ಒಂದುಗೂಡಿಸಿಕೊಂಡು ಹೋಗಬೇಕು. ಆವಾಗ ನಮಗೆ ಸಮಾಜದಲ್ಲಿ ಏನು ಒಂದು ವಿಶೇಷ ಸ್ಥಾನಮಾನ ಇದೆ ಅದು ಮುಂದೆಯೂ ಸಹ ಉಳಿಯುತ್ತದೆ. ಹಾಗಾಗಿ ಇಲ್ಲಿ ಈ ನಡುವೆ ಕೆಲವರು ಆ ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂತ ಕೆಲಸ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಒಕ್ಕಲಿಗರ ಸಮಾಜಕ್ಕೂ ಒಳ್ಳೆಯದಲ್ಲ, ಇದು ನಮ್ಮ ಇತಿಹಾಸಕ್ಕೆ ತದ್ವಿರುದ್ಧ. ನೀವು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ನೋಡಿ, ಅಲ್ಲಿ ಎಲ್ಲಾ ಜಾತಿ ಜನಾಂಗಗಳನ್ನ ಕೂಡಿಸ್ಕೊಂಡು ಎಲ್ಲಾ ಜಾತಿವರೆಗೂ ಒಂದೊಂದು ಪೇಟೆ ಮಾಡಿಕೊಟ್ಟು ಅವರ ಕಸಬುಗಳನ್ನೆಲ್ಲ ಬೆಂಗಳೂರು ಒಳಗಡೆ ತಗೊಂಡು ಬಂದು ಅವರನ್ನ ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ. ಅದು ನಮ್ಮ ನಿಜವಾದ ನಾಯಕತ್ವದ ಗುಣ. ನಮ್ಮ ಆ ಕೆಂಪೇಗೌಡರ ವಂಶಸ್ಥರಾಗಿ ನಾವು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋದ್ರೆ ನಮಗೂ ಶ್ರೇಯಸ್ಸಿದೆ, ಸಮಾಜಕ್ಕೂ ಶ್ರೇಯಸ್ಸಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಎಲ್ಲ ಒಕ್ಕಲಿಗರ ಸಮಾಜದವರಲ್ಲಿ, ಅದರಲ್ಲೂ ಎಲ್ಲ ರೈತರು ಯಾವುದೇ ಜಾತಿ ಒಕ್ಕಲ್ತನ ಮಾಡ್ತಕ್ಕಂಥವರು ಎಲ್ಲ ರೈತರು ಯಾವುದೇ ಜಾತಿ ನಾವೆಲ್ಲ ಕೂಡಿ ಬದುಕಿದ್ರೆ ನಮ್ಮ ಬಾಳು ಸ್ವಲ್ಪ ಸುಧಾರಣೆ ಆಗುತ್ತೆ. ಜಾತಿ ಹೆಸರುಗಳಲ್ಲಿ ವಿಭಜನೆ ಆದ್ರೆ ನಾಳೆ ನಮ್ಮ ಜೀವನಕ್ಕೆ ಮಾರಕ ಆಗುತ್ತೆ. ಹಾಗಾಗಿ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕ್ರಮಗಳನ್ನ ನೋಡಿ, ಕಾಂಗ್ರೆಸ್ ಬಗ್ಗೆ ಅಲ್ಲಿ ಇಲ್ಲಿ ಒಬ್ಬರ ಇಬ್ಬರು ಅಪಪ್ರಚಾರ ಮಾಡ್ತಾರೆ. ಆದ್ರೆ ನಾವೀಗ ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಯಾವ್ದಾದ್ರು ಇಂಥ ಜಾತಿಗೆ ಕೊಡ್ತೀವಿ, ಇಂಥ ಜಾತಿಗೆ ಕೊಡಲ್ಲ, ಈ ಧರ್ಮಕ್ಕೆ ಕೊಡ್ತೀವಿ, ಈ ಧರ್ಮಕ್ಕೆ ಕೊಡಲ್ಲ ಅಂತ ಎಲ್ಲಾದ್ರೂ ಹೇಳಿದೀವ? ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಕೂಡ ನಾವು ಗೃಹಲಕ್ಷ್ಮಿ 1,22,00,000 ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. 1,51,00,000 ಮನೆಗಳ ಕರೆಂಟ್ ಬಿಲ್ ಅನ್ನ ಫ್ರೀ ಮಾಡಿದ್ದೇವೆ. ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ. ದಲಿತರಿರ್ಬಹುದು, ಅಲ್ಪಸಂಖ್ಯಾತರಿರ್ಬಹುದು, ಒಕ್ಕಲಿಗರಿರ್ಬಹುದು, ಕುರುಬರಿರ್ಬಹುದು, ವರ್ಜಿಗರಿರ್ಬಹುದು, ನಾಯಕರಿರ್ಬಹುದು, ಯಾವುದು ಲೆಕ್ಕ ಇಡದೆ ಯಾರ್ಯಾರು ಅರ್ಹರಿದ್ದಾರೆ ಅಂತ ಅರ್ಹರದ್ದು 1,50,01,00,000 ಮನೆಗಳದ್ದು ಕರೆಂಟ್ ಬಿಲ್ ಫ್ರೀ ಮಾಡಿರ್ತಕ್ಕಂಥ. ಮಹಿಳೆಯರು ಬಸ್ಸಲ್ಲಿ ಓಡಾಡುವಾಗ ಶಕ್ತಿ ಯೋಜನೆ ಯಾವ್ದಾದ್ರು ಜಾತಿ ನೋಡಿದೀವ, ಯಾವ್ದಾದ್ರು ಧರ್ಮ ನೋಡಿದೀವ? ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ದೀವಿ. ಕೆಲವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಇನ್ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಇನ್ ಕೆಲವರು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ ಕೆಲವರು ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗಿ ಕೆಲಸ ಮಾಡ್ತಾರೆ, ಇನ್ ಕೆಲವರು ಯಾವ ಆಫೀಸ್ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲಾ ಮಹಿಳೆಯರಿಗೂ ಇವತ್ತು ಮಗಳ ಮನೆಗೆ ಹೋಗುವಂತ ತಾಯಿಗೂ ಮಾಡಿದ್ದೇವೆ, ತವ್ರ ಮನೆಗೆ ಹೋಗುವಂತ ಮಗಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಧರ್ಮ ಮಾಡಿದ್ದೇವೆ. ನಾನು ಹೇಳುವಂತ ಇಷ್ಟೇ, ಕಾಂಗ್ರೆಸ್ ಜಾತ್ಯತೀತವಾಗಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳೇ ಸಾಕ್ಷಿ. ಒಂದು ವರ್ಷಕ್ಕೆ 52,000 ಕೋಟಿ, ಪ್ರಪಂಚದಲ್ಲೇ ಯಾರೂ ರೂಪಿಸದಂತಹ 52,000 ಕೋಟಿಯ ಗ್ಯಾರಂಟಿ ಕಾರ್ಯಕ್ರಮ ಪಕ್ಷ ನೋಡದೆ, ಜಾತಿ ನೋಡದೆ, ಧರ್ಮ ನೋಡದೆ ಸಮಾನವಾಗಿ ಎಲ್ಲರಿಗೂ ಸಹ 1 ರೂಪಾಯಿ ಲಂಚ ಇಲ್ಲದೆ
₹1 ಕಮಿಷನ್ ಇಲ್ಲದೆ ಎಲ್ಲರಿಗೂ ತಲುಪಿಸುವಂತ ಗ್ಯಾರಂಟಿ ಕಾರ್ಯಕ್ರಮ, ಇಡೀ ಪ್ರಪಂಚಕ್ಕೆ ಮಾದರಿ ಕಾರ್ಯಕ್ರಮ, ಸಮಾಜವನ್ನ ಒಂದುಗೂಡಿಸ್ಕೊಂಡು ಹೋಗೋದಿಕ್ಕೆ, ಒಟ್ಟುಗೂಡಿದಂತ ಸಮಾಜವನ್ನ ಕಟ್ಟೋದಿಕ್ಕೆ ಇದೇ ಒಂದು ಉದಾಹರಣೆ. ಅದು ಕಾಂಗ್ರೆಸ್ನ ತತ್ವ. ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಈಗ ನಮ್ಮ ರಾಜಕೀಯವಾಗಿದೆ ತಾವು ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಜನಾಂಗದವರಿದ್ದಾರೆ. ಸಮಾಜದ ಎಲ್ಲಾ ಜಾತಿ ಜನಾಂಗದವರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಒಕ್ಕಲಿಗರ ಸಮಾಜದವ್ರಿಗೂ ಕೊಟ್ಟಿದ್ದೇವೆ. ಇಲ್ಲಿವರೆಗೂ KC ರೆಡ್ಡಿಯವರಿಗೆ, ಕಡಿದಾಳ್ ಮಂಜಪ್ಪನವರಿಗೆ, ಅದಾದ್ಮೇಲೆ SM ಕೃಷ್ಣ ಅವರು, ಕೆಂಗಲ್ ಹನುಮಂತಯ್ಯನವರು, ಇವರಿಗೆಲ್ಲ ಮುಖ್ಯಮಂತ್ರಿ ಮಾಡಿದಂತಹದ್ದು ಕೂಡ ಕಾಂಗ್ರೆಸ್. ಮುಂದಿನ ದಿನವೂ ಕೂಡ ಕಾಂಗ್ರೆಸ್ನಿಂದ ಒಕ್ಕಲಿಗ ಸಮಾಜದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯವನ್ನ ನಾನು 100ಕ್ಕೆ 100 ಗ್ಯಾರಂಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಧೈರ್ಯ ನಮಗಿದೆ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ನಾವು ಅವಕಾಶ ಕೊಡ್ತೇವೆ. ಹಿಂದೆ 4 ಜನ ಒಕ್ಕಲಿಗರನ್ನ ಮಾಡಿದ್ದೇವೆ, ಮುಂದೆನೂ ಸಹ ಮಾಡ್ತೇವೆ. ನಾವು ಬೇರೆ ಹಂಗಂತೇಳಿ ಬರೀ ಒಕ್ಕಲಿಗರಿಗೆ ಅಂತಲ್ಲ, ಸಮಾಜದ ಎಲ್ಲಾ ಜನಗಳಿಗೂ ನಾವು ಮಾಡ್ತೇವೆ. ಆದ್ರೆ ಬಿಜೆಪಿಯವರು ಆ ಥರ ಹೇಳಿ ನೋಡೋಣ. ಅವರು ಒಂದೇ ಒಂದು ಕುಟುಂಬಕ್ಕೆ ಈಗ ನಾಯಕತ್ವವನ್ನ ಬರ್ಕೊಟ್ಬಿಟ್ಟಾಗಿದೆ. ಅಲ್ಲಿ ನೋಡಿದ್ರೆ ಜನತಾದಳದವರು, ನನ್ನ ಸ್ನೇಹಿತರು, ಅಣ್ಣ ಇದ್ದಾರೆ, ಮಾತಾಡಿದ್ರೆ ಕೆಲವು ಅವ್ರ ಮನಸ್ಸಿಗೆ ನಾವು ನೋವು ಆಗ್ಬೋದು ಹೆಸರಿಗೆ. ಯಾಕೆಂದ್ರೆ ಇಲ್ಲೊಂದು ಕಾಲದಿಂದ ಎಲ್ಲೋ ಒಂದು ಕಡೆ ಬಹಳ ಲಾಯಲ್ ಆಗಿದ್ದಂಥವರಿಗೆ ನಾವು ಹೊರಗೆ ಬಂದರೂ ಸಂಬಂಧಗಳು ಬೆಳೆಸ್ಕೊಳ್ಳೋದು ಅಷ್ಟು ಸಲೀಸಲ್ಲ, ಭಾವನಾತ್ಮಕ. ಹೆಸರು ಜಾತ್ಯತೀತ ಪಕ್ಷ, ಕೈ ಜೋಡಿಸಿರೋದು ಯಾರ ಜೊತೆಗೆ? ಕೋಮುವಾದಿಗಳು. ಹೆಸರು ರೈತರ ಪಕ್ಷ. ಯಾರು ಇತಿಹಾಸದಲ್ಲಿ ಹೈಯೆಸ್ಟ್ ಅನ್ಯಾಯ ರೈತರಿಗೆ ಮಾಡಿದ್ದಾರೆ ಅವ್ರ ಜೊತೆಗೆ ಕೈ ಜೋಡಿಸೋರೆ. ವ್ಯಾಪಾರಿಗಳ ಪಕ್ಷದ ಜೊತೆಗೆ, ಶ್ರೀಮಂತರ ಪಕ್ಷದ ಜೊತೆಗೆ. ಇವರ ಪಾರ್ಟಿ ಸಿಂಬಲ್ಲು ನೆನವೊತ್ತ ಮಹಿಳೆ. ಆ ಮಹಿಳೆಯನ್ನ ತೋರಿಸಿ ಓಟ್ ಹಾಕಿಸ್ಕೊತಾರೆ. ಆ ಮಹಿಳೆಯನ್ನ ದಾರಿ ತಪ್ಪಿದಾಳೆ ಅಂತ ಹೇಳಿ ಆ ಮಹಿಳೆಯನ್ನ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ. ಈ ತರ ದ್ವಂದ್ವಗಳಿಂದ ಕೂಡಿರ್ತಕ್ಕಂಥ, ಮೊನ್ನೆವರೆಗೂ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಇವಾಗ ಅವರನ್ನೇ ಹೊಗಳ್ತಾರೆ ಅಂತ ಹೇಳಿದ್ರೆ, ಅದು ಹೊಗಳೋದಿರ್ಲಿ, ಏನು ಅವರನ್ನ ಕರ್ಕೊಂಡೋಗಿ ಅಟ್ಟದ ಮೇಲೆ ಆಕಾಶದಲ್ಲಿ ಕೂಡಿಸ್ತಾರೆ ಅಂತ ಹೇಳಿದ್ರೆ, ಇವರು ಭವಿಷ್ಯ ನಮ್ಮ ರಾಜ್ಯಕ್ಕೆ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ, ಅದರಲ್ಲೂ ಕೂಡ ಒಕ್ಕಲಿಗರಲ್ಲೂ ಮನವಿ ಮಾಡ್ತೇನೆ. ನಮ್ಮ ಪಕ್ಷದಲ್ಲಿ ಒಕ್ಕಲಿಗರಿಂದ ಹಿಡಿದು ಎಲ್ಲ ಸಮಾಜದವರಿಗೂ ನಾವು ಅವಕಾಶಗಳು ಕೊಟ್ಟಿದ್ದೇವೆ, ಇವತ್ತಿಗೂ ಕೊಡ್ತಾ ಇದ್ದೇವೆ, ಮುಂದೇನೂ ಸಹ ಇದ್ದೇವೆ. ಮತ್ತು ನಮ್ಮ ಪಕ್ಷದಲ್ಲಿ ಒಳ್ಳೊಳ್ಳೆ ನಾಯಕತ್ವ ಇದೆ. ಎಲ್ಲ ಹಂತದಲ್ಲಿ DK ಶಿವಕುಮಾರ್ ಲೆವೆಲಿಂದ ಹಿಡಿದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಎಲ್ಲ ಲೆವೆಲಲ್ಲೂ ನಮಗೆ ನಮ್ಮ ಸಮಾಜದ ನಾಯಕತ್ವ ಇದೆ. ಇದನ್ನೆಲ್ಲ ಗಮನಿಸಿ ನಮ್ಮ ಕಾಂಗ್ರೆಸ್ ಪರವಾಗಿ ಜನ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು